ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜಟಾಪಟಿ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ಗೆ ದೂರನ್ನು ಕೊಟ್ಟು ಒಂದು ಕಡೆ ಡಿನ್ನರ್ ಪಾರ್ಟಿಯನ್ನು ಕ್ಯಾನ್ಸಲ್ ಮಾಡಿಸಿದ್ರು DCM. ನೇರವಾಗಿ ಬಂದು ದೂರು ಕೊಟ್ಟಿದ್ರು ಅವರು. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಗುಂಪುಗಾರಿಕೆ ಆಗಿಬಿಡುತ್ತೆ, ಸರ್ಕಾರಕ್ಕೆ ಪಕ್ಷಕ್ಕೆ ಕೆಟ್ಟ ಹೆಸರಿದು. ಈ ಥರ ಗುಂಪಲ್ಲಿ ಒಬ್ಬೊಬ್ಬರು ಒಂದೊಂದ್ಸಲ ಈ ಥರದ್ದು ಊಟದ್ದು ಕೂಟಗಳನ್ನು ಆಯೋಜನೆ ಮಾಡ್ಕೊಂಡು ಹೋದರೆ ಹೇಗೆ? ಆನಂತರ ಅದು ಒಂದು ಕಡೆ ಪೋಸ್ಟ್ಪೋನ್ ಆಗಿತ್ತು. DCM ಈ ಥರದ್ದು ಒಂದು ಫೋನ್ ಮಾಡಿಸಿದ್ರು ಅಂತ ಬಂದಿತ್ತು. ಆದ್ದರಿಂದಾನೇ ದಲಿತ ವಿರೋಧಿ ಅಂತೇಳಿ ಆರೋಪ ಮಾಡಿದ್ರೆ KN ರಾಜಣ್ಣ ಗೊತ್ತಿಲ್ಲ. ಆ ಪ್ರಶ್ನೆಯಲ್ಲಿ ಬರಲ್ಲ. ಸಭೆ ಮಾಡುವುದಾದರೆ ಅನುಮತಿ ಪಡ್ಕೊಂಡು ಮಾಡಿ, ಅಧ್ಯಕ್ಷರು ಪದೇ ಪದೇ ಸಭೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದು ದಲಿತ ವಿರೋಧಿ ಧೋರಣೆ ಎಂಬ ರಾಜಣ್ಣ ಅವರ ಹೇಳಿಕೆ. ನನಗೆ ಗೊತ್ತಿಲ್ಲಪ್ಪ, ತಿಳಿದುಕೊಂಡು ಮಾತನಾಡೋಣ ಅಂಥೇಳಿ DKಶಿ ಅವರು ಮಾತಾಡ್ತಾರೆ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಆಗಿಲ್ಲ, ಪೋಸ್ಟ್ಪೋನ್ ಮಾಡಿದ್ದೀವಿ ಅಷ್ಟೇ. ಯಾರು ಹೇಳಿದವರು ಕ್ಯಾನ್ಸಲ್ ಆಗಿದೆ ಅಂತ ತುಮಕೂರಲ್ಲಿ KN ರಾಜಣ್ಣ ಅವರು ಮಾತಾಡಿದ್ದಾರೆ. ಡಿನ್ನರ್ ಪಾರ್ಟಿ ವಿಚಾರಕ್ಕೆ DK ಶಿವಕುಮಾರ್ ಅಸಮಾಧಾನದ ವಿಚಾರದಲ್ಲಿ ಅವ್ರು ಬೇಜಾರಾಗೋಕ್ಕೆ, DK ಶಿವಕುಮಾರ್ ಬೇಜಾರು ಮಾಡ್ಕೊಳ್ಳೋಕ್ಕೆ ಅವ್ರ ಆಸ್ತಿನ ನಾನು ಬರ್ಸ್ಕೊಂಡಿದ್ದೀವ ನಾವು, ಯಾಕ್ರಿ ಬೇಜಾರಾಗಬೇಕು ಅವರು ಅಂತ ಕೂಡ ಕೇಳಿದ್ದಾರೆ. ಹೋಮ್ ಮಿನಿಸ್ಟ್ರು ಅಧ್ಯಕ್ಷ ಜೊತೆ ಮಾತಾಡಿ ಹೈಕಮಾಂಡ್ ಪರ್ಮಿಷನ್ ಮಾಡ್ಬೋದು. ಏನು ಮಾಡ್ಲಿಕ್ಕೆ ಇವತ್ತು ಮುಂದೆ ಹೋಗಿರ್ಬೋದ್ರೆ ಪರ್ಮಿಷನ್ ತೊಗೊಂಡು ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲ, ಹೇಳಿರ್ಬೋದು. ಅದಕ್ಕೆ ಕನ್ವಿನ್ಸ್ ಮಾಡೋದಲ್ಲ, ನಾವು ಯಾಕೆ ಮಾಡ್ತೀವಿ ಅಂತ ಕನ್ವಿನ್ಸ್ ಮಾಡಬೇಕಲ್ಲ. ಈಗ ಹೋಮ್ ಮಿನಿಸ್ಟ್ರು ಕನ್ವಿನ್ಸ್ ಮಾಡಿ, ಅಧ್ಯಕ್ಷಗೂ ಕನ್ವಿನ್ಸ್ ಮಾಡಿ ಮಾಡ್ಬೋದಲ್ಲ, ಮಾಡಬಾರ್ದು ಅಂತ ಹೇಳಿದ್ರೆ ಮತ್ತೆ ಮಾಡ್ಬೋದು. ಮುಂದಿನ ವಾರ ಮಾಡ್ಬೋದು, ಮತ್ತೆ ಯಾವಾಗ ಮಾಡ್ಬೋದು. ಯಾರೇ ಪರ್ಮಿಷನ್ ತೊಗೊಂಡು ಮಾಡ್ಬೇಕು ಅಷ್ಟೇ. ಈಗ ಪರ ವಿರೋಧಿ ಇದ್ದಾಗ ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದ್ದಾವೆ. ಇಂಥ ಸಮಸ್ಯೆ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ತಿಳ್ಕೊಂಡು ನಿಧಾನ ಉತ್ತರ ಹೇಳೋಣ. ನನಗೆ ಐ ಡೋಂಟ್ ನೋ ಅಬೌಟ್ ಇಟ್. ಚಾಮುಂಡಿ ಬಿಳಿಗಿರಿ ರಂಗನ MMLs ಅಲ್ಲಿ ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ, ಯಾರೇ ಹೇಳಿದವರು ಮುಂದೂಡಿದೀವಿ ಅಷ್ಟೇ. ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ವರ್ ಕೊಟ್ಟಿದ್ದಾರೆ. ಏನು ಹೇಳಿ